ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಂಡೋ ಸೀಟ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಮಸ್ತ್ ಅದಿರ ಅನ್ಕೋತೀನಿ. ಸರ್ವೇ ಜನ ಸುಖಿನೋ ಭವತ್ತು ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ನಾನು ರವಿಶಿಂಗ್ ರೆಸಾರ್ಟಿಗೆ ಬಂದಿದ್ದೀನಿ. ಕ್ಯಾಂಪಿಂಗ್ ಮತ್ತು ರಿಟ್ರೀಟ್ ಎರಡರದ್ದು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಇದು ರಾವಿಶಿಂಗ್ ಕ್ಯಾಂಪಿಂಗು. ಇಲ್ಲಿಂದ 100 ಮೀಟರ್ಸಿಗೆ ರಾವಿಶಿಂಗ್ ರಿಟ್ರೀಟ್ ಇರುತ್ತೆ. ಸೊ ನಮ್ಮದು ಸ್ಟೇ ಬಂದು ರಾವಿಶಿಂಗ್ ರಿಟ್ರೀಟಲ್ಲಿರೋದ್ರಿಂದ ನಾವು ಫಸ್ಟ್ ಚೆಕ್ ಇನ್ ಆಗಿಬಿಡೋಣ. ವೈಫೈ ಪಾಸ್ವರ್ಡ್, ಸ್ವಿಮ್ಮಿಂಗ್ ಪೂಲ್ ಟೈಮಿಂಗ್, ಆ್ಯಕ್ಟಿವಿಟಿ ಟೈಮಿಂಗ್, ಫುಡ್, ಹೈ ಟೀ ಮತ್ತು ಬಾನ್ ಫೈರ್ ಎಲ್ಲ ಅದು ಟೈಮಿಂಗ್ ಬೋರ್ಡಲ್ಲಿರುತ್ತೆ. ಸೊ ಅದನ್ನು ಒಂದು ಫೋಟೋ ತೆಕ್ಕೊಂಡು ಇಟ್ಕೊಂಬಿಡಿ. ಸೊ ಯು ಕ್ಯಾನ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಬಗ್ಗಿಯಿಂದ ಪಿಕ್ ಮಾಡಿ ಡ್ರಾಪ್ ಮಾಡ್ತಾರೆ. ಫಸ್ಟ್ ನೀವು ಲಂಚ್ ಮಾಡ್ಕೊಂಡ್ಬಿಡಿ, ಯಾಕಂದರೆ ನಾವು 1:45 ಹೋಗಿದ್ದರೂ ಕೂಡ ನಮ್ಮ ರೂಮ್ಸ್ ಇನ್ನೂ ರೆಡಿ ಇರಲಿಲ್ಲ. ಸೊ ಇದು ರೆಸ್ಟೋರೆಂಟ್. ಇಲ್ಲಿ ಡೇ ಔಟ್ ಮತ್ತು ಸ್ಟೇ ಇರೋರಿಗೆ ಇಬ್ಬರಿಗೂ ಸೇಮ್ ಆ್ಯಕ್ಸಸ್ ಇರುತ್ತೆ. ಫುಡ್ನಲ್ಲಿ ಲಂಚ್, ಹೈ ಟೀ, ಡಿನ್ನರ್ ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇರುತ್ತೆ. ಬಫೆ ಸಿಸ್ಟಮ್. ಇದು 3 ಲೈವ್ ಕೌಂಟರ್ಸ್. ಇಲ್ಲಿ ರೋಟಿ ಮಾಡ್ತಾ ಇರ್ತಾರೆ. ಅವತ್ತಿನ ಮೆನುಗೆ ಏನಿರುತ್ತೋ ಅದನ್ನು ಲೈವ್ ಆಗಿ ಮಾಡಿಕೊಡ್ತಾ ಇರ್ತಾರೆ. ಇದು ರೆಸ್ಟೋ ಬಾರ್. ಇಲ್ಲಿ ಈವ್ನಿಂಗ್ ವೈಬ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಗೆಟ್ ಹೆಡೆಡ್ ಟು ದ ರೂಮ್ಸ್. ಸೊ ಇದು ನಮ್ಮ ರೂಮು. ಅಪೋಸಿಟ್ ಇನ್ನೊಂದು ರೂಮ್ ಇರುತ್ತೆ. ಸೊ 2 ರೂಮಿಗೆ ಸೇರಿ ಒಂದು ಶೇರ್ಡ್ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಸೊ ಕ್ಲಾರಿಟಿ ಇರಲಿ ಅಂತ ಹೇಳ್ತಾ ಇದ್ದೀನಿ. ಪ್ರೈವೇಟ್ ಪೂಲ್ ಅಂದರೆ ಒಂದೇ ರೂಮ್ಗಲ್ಲ. ಸೊ ಇಟ್ ಈಸ್ ಶೇರ್ಡ್ ಪ್ರೈವೇಟ್ ಪೂಲ್. ರೂಮ್ ಟೂರ್ ಮಾಡಬೇಕಂದ್ರೆ ಇಟ್ಸ್ ಅ ಕಾಂಪ್ಯಾಕ್ಟ್ ರೂಮ್. ಸ್ವೀಟ್ ರೂಮ್ನೂ ಅಲ್ಲ. ಒಂದೇ ರೂಮಲ್ಲಿ 4 ಅಕ್ಯುಪೆನ್ಸಿ ಇರುತ್ತೆ. ಲೈಕ್ 2 ಕ್ವೀನ್ ಸೈಜ್ ಬೆಡ್ ಆ್ಯಂಡ್ 1 ಬಾತ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್. ಜೊತೆಗೆ ಸಿಟ್ಔಟ್ ಇದೆ. ನೀವು ಅಲ ಕಾರ್ಟ್ ಪ್ರಿಫರ್ ಮಾಡ್ತೀರಾ ಅಂದರೆ ಡಿನ್ನರ್ನ ನೀವು ಲಾನಲ್ಲಿ ಟೇಬಲ್ ಹಾಕ್ಕೊಂಡು ಡಿನ್ನರ್ ಮಾಡ್ಬೋದು. ಚೆಕ್ ಇನ್ ಆದಮೇಲೆ ರಿಸೆಪ್ಷನಲ್ಲಿ ಇದು ಬ್ಯಾಂಡ್ ಹಾಕ್ತಾರೆ, ಆ್ಯಕ್ಟಿವಿಟಿ ಬ್ಯಾಂಡು. ಸೊ ಕೂಪನ್ ಥರ ಆ್ಯಕ್ಟಿವಿಟಿ ಮಾಡ್ದಂಗೆ ಮಾರ್ಕ್ ಮಾಡ್ತಾ ಹೋಗೋಕ್ಕೆ. ಪೂಲ್ ಟೈಮ್ ಮುಗಿಸ್ಕೊಂಡು ನಾವು ಆ್ಯಕ್ಟಿವಿಟಿ ಏರಿಯಾಕ್ಕೆ ಹೋಗ್ತೀವಿ. ಇದು ಲಾಂಗೆಸ್ಟ್ ಜಿಪ್ ಲೈನ್. ರಾಮನಗರದ ಗುಡ್ಡದ್ದು ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇದೆ ನೋಡಿ. ಇದು ಬಂದು ಪೇಯೇಬಲ್ ಜಿಪ್ ಲೈನ್. ಪೇ ಮಾಡಿ ಆಡೋದು, ಕೂಪನ್ನಲ್ಲಿ ಇನ್ಕ್ಲೂಡ್ ಇರಲ್ಲ. ಹಾರ್ಸ್ ರೈಡ್, ಸ್ಮಾಲ್ ಜಿಪ್ ಲೈನ್, ATV ರೈಡ್, ಜಿಪ್ ಸರ್ಫಿಂಗ್, ಜಿಪ್ ಸೈಕಲ್ ಆ್ಯಂಡ್ ಮಚ್ ಮೋರ್ ಆ್ಯಕ್ಟಿವಿಟೀಸ್ ಕೂಪನ್ನಲ್ಲಿ ಇನ್ಕ್ಲೂಡೆಡ್ ಇದೆ. ಜಿಪ್ ಸೈಕಲ್ ಅ ಮಸ್ಟ್ ಟ್ರೈ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಇಟ್ ವಾಸ್ ಟೂ ಮಚ್ ಫನ್. ಆ್ಯಕ್ಚುಲಿ ಹೋಗುವಾಗ ಸ್ವಲ್ಪ ಭಯ ಆಯಿತು, ಬರಬೇಕಾದ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಮೀಟ್ ಮೈ ಬೆಸ್ಟಿ. ಸಿ ವಿ ಬೋತ್ ಆರ್ ಟ್ವಿನ್ನಿಂಗ್. ಬ್ಲ್ಯಾಕ್ ಟಿ ಶರ್ಟ್ ಆ್ಯಂಡ್ ಜೀನ್ಸ್ ಪ್ಯಾಂಟ್. ಆ್ಯಕ್ಟಿವಿಟಿ ರೆಡಿಯಾಗಿದ್ದು. ಓಕೆ, ದಟ್ಸ್ ಮೈ ಮಾಮ್. ಈಗ ನಮ್ಮದು ಹೈ ಟೀ ಟೈಮ್ ಆಗಿತ್ತು. ಸೊ ವಿ ಆರ್ ಹೆಡಿಂಗ್ ಟು ಹೈ ಟೀ. ಪಾವ್ ಭಾಜಿ, ಬಿಸ್ಕೆಟ್ಸ್, ಚುರುಮುರಿ, ಟೀ, ಕಾಫಿ ಇತ್ತು. ಸ್ನ್ಯಾಕ್ಸ್ ವಾಸ್ ಟೂ ಮಚ್ ಓಕೆ. ಅಷ್ಟೊಂದು ಟೇಸ್ಟ್ ಅನ್ನಿಸ್ಲಿಲ್ಲ. ಸೊ ಕಾಫಿ ಕುಡಿದು ಪ್ರಾಪರ್ಟಿ ಟೂರ್ ಮಾಡಿ ಇಂಡೋರ್ ಗೇಮ್ಸಿಗೆ ಹೋದ್ವಿ. ನಮ್ಮ ಮಮ್ಮಿ ನೋಡ್ರಿ ಪೇಷನ್ಸಿಂದ ಹಿಂಗೆ ಬಂದು ಈಗ ಇಲ್ಲಿಗೆ ಬಂದಾರ ಹಾಫ್ ವೇ.
ಎಂದಿನಂತೆ ಮಾಯವಾದನು ಕೈಲಾಸ ತೀರಿಕೊಂಡನು ಥ್ಯಾಂಕ್ ಯು ಸೋ ಮಚ್ ಆನ್ ರಿಕ್ವೆಸ್ಟ್ ಹಾಡಿದ್ದಕ್ಕೆ. ನೈಟ್ ವಾಕ್ ವಾಸ್ ಪೀಸ್ಫುಲ್, ಕಾಮ್ ಆ್ಯಂಡ್ ಕ್ವೈಟ್. ಆವಾಗ ತುಂಬ ಚೆನ್ನಾಗಿ ಅನ್ನಿಸ್ತು. 12 ಗಂಟೆ ಆದಮೇಲೆ ಯಾರೋ ಬರ್ಡೇ ಸೆಲೆಬ್ರೇಷನ್ಗಂತ ನಮ್ಮ ರೂಮ್ ಪಕ್ಕದವರು ತುಂಬ ನಾಯ್ಸ್ ಮಾಡಿದ್ರು. ನಾ ಏನು ಹೇಳಕ್ಕೆ ಕನ್ವೆ ಮಾಡ್ತಿದ್ದೀನಿ ಅಂದರೆ ಎಲ್ಲರೂ ಪಾರ್ಟಿ ಮಾಡೋಕ್ಕೆ ಬರಲ್ಲ. ಸೊ ನೋ ಯುವರ್ ಲಿಮಿಟ್ಸ್, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಆ ಥರ ಸೆಲೆಬ್ರೇಟ್ ಮಾಡಿ. ಒಬ್ಬರು ರಿಲ್ಯಾಕ್ಸೇಷನಿಗೆ ಬಂದಿರ್ತಾರೆ, ಒಬ್ಬರು ಪಾರ್ಟಿಗೆ ಬಂದಿರ್ತಾರೆ. ಒಬ್ರಿಗೊಬ್ರು ಡಿಸ್ಟರ್ಬ್ ಆಗಬಾರ್ದು ಅಷ್ಟೇ. ಇದು ರ್ಯಾವಿಶಿಂಗ್ ಕ್ಯಾಂಪಿಂಗು. ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದ್ದಂಗೆ ಫ್ಯೂ ಆಫ್ ದ ಆ್ಯಕ್ಟಿವಿಟೀಸ್ ಇಲ್ಲೇ ಬಂದು ಮಾಡಬೇಕು. ಬೋ ಆ್ಯಂಡ್ ಆ್ಯರೋ ಆ್ಯಂಡ್ ಮಚ್ ಮೋರ್. ಇಲ್ಲೂ ಕೂಡ ರೂಮ್ಸ್ ಇದ್ದಾವೆ, ಪೂಲ್ ಇದೆ, ಆಮೇಲೆ ರೆಸ್ಟೋರೆಂಟ್ ಇದೆ. ಡೇ ಔಟ್ಸಿಗೆ ಟಾಯ್ಲೆಟ್ಸ್ ಇದೆ, ಡ್ರಿಂಕಿಂಗ್ ವಾಟರ್ ಇದೆ, ಎಲ್ಲ ಫೆಸಿಲಿಟೀಸು ಇದೆ. So this was all about ravishing retreat and camping. Adventurous games okay, food okay, but rooms ನನಗೆ ಆ ಅಮೌಂಟಿಗೆ ತುಂಬ ಚಿಕ್ಕದು ಅನ್ನಿಸ್ತು. ಸೊ ದಿಸ್ ವಾಸ್ ಮೈ ಆನೆಸ್ಟ್ ರಿವ್ಯೂ. ನಿಮಗೆ ಈ ವಿಡಿಯೋ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಸೊ ನಿಮ್ಗೇನು ಮಾಡಬೇಕಂತ ಗೊತ್ತಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಬಾಯ್ ಬಾಯ್.